ಕಾಂಗ್ರೆಸ್ ಪಾರ್ಟಿ ಇಂಡಿ ಘಟಬಂಧನ ಬಂದಾಗನೇ ನಾವು ಹೇಳಿದ್ವಿ ಇದೊಂದು ಅನ್ಯಾಚುರಲ್ ಅಂತ ಹೇಳಿ, ಅಸ್ವಾಭಾವಿಕ, ಅನೈಸರ್ಗಿಕ ಅಂತ ಹೇಳಿ. ಇವತ್ತು ಕಾಂಗ್ರೆಸ್ ಅನ್ನೇ ಹೊರಗಿಟ್ಟಾರೆ ಎಲ್ಲರೂ ಸೇರಿ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಕ್ಲೇಮ್ ಮಾಡ್ತಾ ಇತ್ತು ನಾವು ಇಂಡಿ ಘಟಬಂಧನ ಶುರು ಮಾಡಿದ್ವಿ. ಅವರದನ್ನ ಇಂಡಿಯಾ ಅಂತ ಕರ್ಕೋತಾ ಇದ್ರು. ಆ ಒಂದು ಸಂದರ್ಶನದಲ್ಲಿಯೂ ಇಂಡಿ ಘಟಬಂಧನ ಅಂತ ಕೇಳಿದಾಗ ಅಲ್ಲ ಅದು ಇಂಡಿಯಾ ಘಟಬಂಧನ, ಅದು ಬಿಜೆಪಿ ಕಾಯಿನ್ ಮಾಡಿದ್ದು ಅಂತ ಹೇಳ್ತಾರೆ. ಆಮೇಲೆ ಎ ಅಂದ್ರೆ ಏನು ಅಂತಂದ್ರೆ ಎ ಅಂದ್ರೆ ಅನ್ಕೋತಾರೆ ಇದ್ರು. ಅವ್ರು ಕೊನೆಗೂ ಎ ಅಂದ್ರೆ ಏನಂತ ಹೇಳಿಲ್ಲ ಮಿಸ್ಟರ್ ರಾಹುಲ್ ಗಾಂಧಿ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲೂ ಕೂಡ ಮಾನ್ಯತೆ ಇರಲಾರದಂತ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಆತ್ಮಹತ್ಯೆಗಳು ಕಾಂಗ್ರೆಸ್ದ ಕಂಟ್ರೋಲ್ ಏನೂ ಇಲ್ಲದೆ ಇರುವುದರಿಂದ ಒಳಜಗಳ ಪರಿಣಾಮ ಈ ರೀತಿ ಆಗ್ತಾ ಇದೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಆದ ಆತ್ಮಹತ್ಯೆ, ಅದಾದ ನಂತರ ಅತ್ಯಂತ ಅಹಂಕಾರದಿಂದ ಪ್ರಿಯಾಂಕ ಖರ್ಗೆ ಅವರ ಮಾತು, ಎಲ್ಲವೂ ಅವ್ರಿಗೆ ಸ್ವಲ್ಪ ಇನ್ನಾದ್ರೂ ಅಹಂಕಾರ ಎಲ್ಲ ಕಾಂಗ್ರೆಸ್ನವರು ಬಿಟ್ಟು ಸೌಜನ್ಯತೆಯಿಂದ, ಅಧಿಕಾರ ಬಂದಾಗಾತು ಇಲ್ಲದೆ ಇದ್ದಾಗಾತು ಸೌಜನ್ಯದಿಂದ ವರ್ತಿಸ್ಬೇಕು ಅವರು. ಇಲ್ಲ ಅಂದ್ರೆ ಜನ ತಕ್ಕದಾದಂತಹ ಪಾಠವನ್ನ ಕಲಿಸ್ತಾರೆ. ಹಾಗಾಗಿ ಇವತ್ತು ಬಸ್ ದರ ಏರಿಸಿ ಜನರ ಮೇಲೆ ಒಂದು ದೊಡ್ಡದಾದಂತಹ ಹೊರೆಯನ್ನು ಹೊರಿಸಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಅಯೋಮಯ ಸ್ಥಿತಿಗೆ ತಲುಪ್ತಾ ಇದೆ. ದಿಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕಳೆದ ಬಾರಿನೂ ಶೂನ್ಯ ಇತ್ತು, ಈ ಬಾರಿಯೂ ಶೂನ್ಯ ಆಗಿದೆ. ಓವರ್ ಆಲ್ ಒಂದು ರಾಷ್ಟ್ರೀಯ ಪಾರ್ಟಿಯ ಅದಕ್ಕೇನು ರೆಕಗ್ನೇಷನ್ ಇದೆ, ಆ ರೆಕಗ್ನೇಷನ್ ಕಾಂಗ್ರೆಸ್ ಪಾರ್ಟಿ ಕಳ್ಕೊಂಡಿದೆ. ಇನ್ನು ಮುಂದೆ ಅದು ರೀಜನಲ್ ಪಾರ್ಟಿಗಿಂತ ಒಂದು ಕಡೆಯಾಗಿ ಬದುಕುವಂತ ಸ್ಥಿತಿ ಬಂದಿದೆ. ಡಿ.ಕೆ. ಶಿವಕುಮಾರ್ ಶತ್ರು ಸಂಹಾರ ಯಾರು ಮಾಡ್ತಾರೆ? ಬೇರೆ ಬೇರೆ ದೇವಸ್ಥಾನ ಭೇಟಿ ಡಿ.ಕೆ. ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದ್ರೆ ಅವ್ರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ, ಅಕಾರ್ಡಿಂಗ್ ಟು ಮೀ, ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು, ಯಾರು ಶತ್ರುಗಳಲ್ಲಪ್ಪ. ನಮಗಂತೂ, ನಾನಂತೂ ಯಾರನ್ನೂ ಶತ್ರುಗಳಂತೂ ಭಾವಿಸಿಲ್ಲ, ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿಗಳು. ಈಗ ಅಧಿಕೃತವಾಗಿ ನೀವು ಅಥವಾ ಪಾರಂಪರಿಕವಾಗಿ ಪ್ರಜಾಪ್ರಭುತ್ವ ಇರುವಂತಹ ಎಲ್ಲ ದೇಶಗಳಲ್ಲಿ, ಅದರಲ್ಲಿ ಸ್ವಲ್ಪ ಬಹಳ ಹಳೆಯದಾದಂತಹ ಪ್ರಜಾಪ್ರಭುತ್ವ ಇರುವಂತಹ, ಪುರಾತನ ಕಾಲದಿಂದ ಪ್ರಜಾಪ್ರಭುತ್ವ ಭಾರತ, ಇಂಗ್ಲೆಂಡ್ ಈ ರೀತಿಯ ದೇಶಗಳಲ್ಲಿ ಪ್ರತಿಪಕ್ಷ ಅಂತ ಮಾಡ್ತಾರ. ಅಂದ್ರೆ ಪಕ್ಷ ಮತ್ತು ಪ್ರತಿಪಕ್ಷ. ಪ್ರತಿಪಕ್ಷ ಅಂತಂದ್ರೇನು? ನೀವು ಇವತ್ತು ನೀವು ಪಕ್ಷದಲ್ಲಿದ್ದಾರೆ ಅಂದ್ರೆ ಆಡಳಿತ ಪಕ್ಷದಲ್ಲಿ, ನಾವು ನಿಮ್ಮ ಪ್ರತಿಯಾಗಿದ್ದೀವಿ ಅಂತ. ಯಾರು ಶತ್ರು ಸಂಹಾರವನ್ನ ಮಾಡ್ತಾರೆ? ಕಾಂಗ್ರೆಸ್ದಾಗ ಶತ್ರುಗಳಿದ್ದಾರೆ ನಿಮಗೋಸ್ಕರ. ಅದಕ್ಕೆ ಯಾರು ಶತ್ರುಗಳು ಅನ್ನೋದು ಡಿ.ಕೆ. ಶಿವಕುಮಾರ್ ಅವ್ರು ಮಾಡಿದ್ದೀನಿ ಅಂತ ಒಪ್ಕೊಂಡಾರ. ನಾನು ನೋಡಿದಂಗೆ ಆನ್ಲೈನ್ ನ್ಯೂಸ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ, ಟಿವಿಯಲ್ಲಿ ನಾನು ನೋಡಿದಂಗೆ ಹಿ ಹ್ಯಾಸ್ ಅಕ್ಸೆಪ್ಟೆಡ್, ನಾನು ಶತ್ರು ಸಂಹಾರ ಯಾಗವನ್ನ ಮಾಡಿದ್ದೀನಿ ಅಂತ. ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು? ಸ್ವಲ್ಪ ಉತ್ತರ ಸ್ಪಷ್ಟ ಕೊಟ್ಟರೆ ಒಳ್ಳೇದಾಗತ್ತೆ. ನಾವಂತೂ ಡಿ.ಕೆ. ಅವ್ರನ್ನ, ನಾವಾತು ನಮ್ಮ ಪಾರ್ಟಿಯವ್ರನ್ನ, ಡಿ.ಕೆ. ಅವರಾತು, ಸಿದ್ದರಾಮಯ್ಯನವ್ರನ್ನಾತು, ಅಥವಾ ಇನ್ಯಾರೇ ಆದತ್ತು ಕಾಂಗ್ರೆಸ್ ಪಾರ್ಟಿ ಇತರ ಮುಖಂಡರು, ಇಬ್ಬರು ಪ್ರಮುಖ ಮುಖಂಡರು ಅಂತ ಅವ್ರ ಹೆಸರು ಹೇಳಿದ್ವಿ. ಯಾರು ನಾವು ಶತ್ರುಗಳು ಅಂತ ಭಾವಿಸಿಲ್ಲಪ್ಪ. ವಿ ಹ್ಯಾವ್ ನೆವರ್ ಸೆಡ್ ದಟ್ ದೇ ಆರ್ ಅವರ್ ಎನಿಮೀಸ್. ಅಂಡ್ ಇನ್ ಪೊಲಿಟಿಕ್ಸ್ ದೇರ್ ಶುಡ್ ನಾಟ್ ಬಿ ಎನಿಮಿಟಿ ಆಲ್ಸೋ ಅಂಡ್ ಎನಿಮಿ ಆಲ್ಸೋ. ದಿಸ್ ಇಸ್ ವಾಟ್ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಲಿಸಿದ್ದು.
ನಮ್ಮ ಟ್ರೈನಿಂಗ್ದಲ್ಲೇ ಹೇಳಿದ್ರು ಅವರು. ಫಸ್ಟ್ ನಾವು MP ಆದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಇನ್ನೂ ನನ್ನ ಸುದೈವ ಅಂತ ಭಾವಿಸ್ತೇನೆ. ಅವತ್ತು ಅವರು ಇನ್ನೂ ಫುಲ್ ಇದರಲ್ಲಿದ್ದರು, ಮಾತನಾಡುವಂಗೆ, ಹೇಳುವಂಗೆ, ಭಾಷಣ ಮಾಡುವಂಗೆ ಇದ್ರು. ಆ ಸಂದರ್ಭದಲ್ಲಿ ಅವರು ನಮಗೊಂದು ಮಾತು ಹೇಳಿದರು, ನಿಮ್ಮನ್ನು ಸೋಲಿಸಿದವರು, ನಿಮ್ಮ ವಿರುದ್ಧ ಮಾಡಿದವ್ರನ್ನ ಯಾರೂ ನೀವು ವೈರಿಗಳಂತೂ ಭಾವಿಸಬಾರದು ಅಂತ ವಾಜಪೇಯಿ ಹೇಳಿದ್ರು. ಅದಕ್ಕೆ ಅವ್ರು ಯಾರನ್ನು ವೈರಿ ಅಂತ ಭಾವಿಸಿದ್ದಾರೆ ಅಂತ ಹೇಳಿ ಅವರು ಸ್ವಲ್ಪ ಉತ್ತರ ಕೊಟ್ಟರೆ ಒಳ್ಳೇದು.